ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 4 ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಿನ್ನ ನೆನಪಲ್ಲೇ ಭಾಗ 5. ಕ್ಲೋಸ್ ಫ್ರೆಂಡ್ ಅಂದರೆ ಯಾರಿರಬಹುದು ಎಂದು ಯೋಚಿಸುತ್ತಲೇ ಎಲ್ಲರೂ ತಮ್ಮ ತಮ್ಮ ಜಾಗಕ್ಕೆ ತೆರಳಿದ್ದರು. ನಂದಿನಿ ಕೂಡ ತನ್ನ ಕೆಲಸದತ್ತ ಮುಖ ಮಾಡಿದ್ದಳು. ಅನುರಾಗ್ನ ಆ ಕ್ಲೋಸ್ ಫ್ರೆಂಡ್ ತನಗೂ ಬಹಳ ಹತ್ತಿರದವರು ಅನ್ನೋದು ಅವಳಿಗೆ ಅರಿವಿರಲಿಲ್ಲ. ಅಂದು ಇಂಡಿಯನ್ ಕ್ರಿಯೇಷನ್ಸ್ನಲ್ಲಿ ಕೆಲಸ ಮಾಡುವ ವರ್ಕರ್ಸ್ಗೆ ಏನೋ ಒಂದು ಕುತೂಹಲ. ಯಾರಿವತ್ತು ನಮ್ಮ ಆಫೀಸ್ಗೆ ಬರ್ತಾ ಇರೋದು, ಬಾಸ್ ಹೇಳಿದ ಇಂಪಾರ್ಟೆಂಟ್ ಪರ್ಸನ್ ಯಾರು ಇರಬಹುದು, ಹೀಗೆ ಒಬ್ಬೊಬ್ಬರ ಯೋಚನಾ ಲಹರಿ ಸಾಗಿತ್ತು. ನಂದಿನಿ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಅದ್ಯಾರೆಂದು ತಿಳಿಯುವ ಸಮಯ. ವರ್ಷಗಳ ನಂತರ ಇವಳಿಗೆ ತೀರಾ ಪರಿಚಯವಿದ್ದ ವ್ಯಕ್ತಿಯ ಮುಖಾಮುಖಿ ಭೇಟಿಗೆ ವಿಧಿ ಆಗಲೇ ಸಮಯ ನಿರ್ಧರಿಸಿಯಾಗಿತ್ತು. ಅವಳ ಕುತೂಹಲಕ್ಕೆ ತೆರೆ ಎಳೆಯುವಂತೆ ಎಲ್ಲರೂ ಮೀಟಿಂಗ್ ಹಾಲ್ಗೆ ಬರಬೇಕೆಂದು ಅನುರಾಗ್ ಹೇಳಿದ್ದರಿಂದ ಎಲ್ಲರೂ ಒಂದು ಕಡೆ ಸೇರಿದರು. ಗುಡ್ ಮಾರ್ನಿಂಗ್ ಎವ್ರಿವನ್. ನಿನ್ನೆ ನಾನು ಹೇಳಿದ ಇಂಪಾರ್ಟೆಂಟ್ ಪರ್ಸನ್ ಬಂದಿದ್ದಾರೆ. ಲೆಟ್ಸ್ ವೆಲ್ಕಮ್ ಮಿಸ್ ಅಮೃತ. ಎಲ್ಲರೂ ಚಪ್ಪಾಳೆ ತಟ್ಟಿ ಸ್ವಾಗತಿಸಿದರು. ಅಮೃತನ ವರ್ಷಗಳ ಬಳಿಕ ಕಂಡ ನಂದಿನಿ ಮುಖದಲ್ಲಿ ಮಂದಹಾಸ. ಇವಾಗ ನಮಗೆ ಸಿಕ್ಕಿರೋ ನ್ಯೂ ಪ್ರಾಜೆಕ್ಟ್ನ ಅಮೃತನ ಹ್ಯಾಂಡಲ್ ಮಾಡೋದು. ಸೊ ನಿಮ್ಮೆಲ್ಲರ ಸಹಕಾರ ಅಮೃತಾಗೆ ಬೇಕು. ಅಮೃತ ಏನು ಹೇಳ್ತಾರೆ ಅದು ಆಗಬೇಕು. ಈಸ್ ದಟ್ ಕ್ಲಿಯರ್? ಅಮೃತ, ನಿನಗೆ ಏನೇ ಡೌಟ್ಸ್ ಇದ್ರೂ ನನ್ನ ಕೇಳೋ, ಓಕೆ? ಅಮೃತಾಳನ್ನು ಪರಿಚಯಿಸಿದ್ದ ಅನುರಾಗ್ ಅಲ್ಲಿಂದ ತೆರಳಿದ್ದ. ಎಲ್ಲ ಸ್ಟಾಫ್ ಅಮೃತ ಬಳಿ ತಮ್ಮ ತಮ್ಮ ಪರಿಚಯ ತಿಳಿಸಿ ಕೆಲಸದತ್ತ ಮುಖ ಮಾಡಿದರು. ಇನ್ನು ಆ ಮೀಟಿಂಗ್ ಹಾಲ್ನಲ್ಲಿ ಉಳಿದಿದ್ದು ನಂದಿನಿ ಹಾಗೂ ಅಮೃತ. ಅಮೃತ, ಹೇಗಿದ್ದೀಯಾ? ಎಷ್ಟು ವರ್ಷ ಆಯಿತು ನಿನ್ನ ನೋಡಿ. ಇವತ್ತು ನಿನ್ನ ಭೇಟಿಯಾಗಿ ತುಂಬ ಖುಷಿಯಾಯಿತು. ಇನ್ಮುಂದೆ ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡ್ತೀವಿ ಅಂತ ತನ್ನ ಖುಷಿಯನ್ನು ವ್ಯಕ್ತಪಡಿಸಿದ್ದಳು ನಂದಿನಿ. ಅವಳ ಮಾತಿಗೆ ಏನೊಂದೂ ಪ್ರತಿಕ್ರಿಯಿಸದೆ ಮುನ್ನಡೆದಿದ್ದಳು ಅಮೃತ. ನನ್ನ ಮೇಲೆ ಇದ್ದ ಕೋಪ ಇನ್ನೂ ಕಡಿಮೆ ಆಗಿಲ್ವಾ ಅಮೃತ? ಎಲ್ಲ ನನ್ನ ಹಣೆ ಬರಹ. ನನ್ನ ಪ್ರೀತಿ ನನಗೆ ಸಿಕ್ಕಿಲ್ಲ. ನನ್ನ ಜೊತೆ ಇರಬೇಕಾದ ಅಪ್ಪ ನನ್ನ ಮತ್ತೆ ಅಮ್ಮನ ಬಿಟ್ಟು ಹೋದ್ರು. ಇನ್ನು ನಿನ್ನ ಫ್ರೆಂಡ್ಶಿಪ್ ಕೂಡ ಕಳೆದುಕೊಂಡೆ. ವಿಷಾದದ ನಗೆ ನಕ್ಕು ತನ್ನ ಕೆಲಸದತ್ತ ಗಮನ ಹರಿಸಿದಳು ನಂದಿನಿ. ಅಮೃತ ಇಂಡಿಯನ್ ಕ್ರಿಯೇಷನ್ಸ್ಗೆ ಸೇರಿದ ಕೆಲವೇ ದಿನಗಳಲ್ಲೇ ಎಲ್ಲರ ವಿಶ್ವಾಸ ಗಳಿಸಿದ್ದಳು. 1-2 ಪ್ರಾಜೆಕ್ಟ್ಗಳನ್ನು ಸಕ್ಸಸ್ಫುಲ್ ಆಗಿ ಮಾಡಿ ಮುಗಿಸಿದ್ದಳು. ಆದರೆ ನಂದಿನಿಯ ಬಳಿ ಹೆಚ್ಚು ಮಾತುಕತೆ ಇಲ್ಲ. ಕೆಲಸದ ವಿಷಯವಾಗಿ ಅಷ್ಟೇ 1-2 ಮಾತುಗಳು. ನಂದಿನಿ ತಾನಾಗಿಯೇ ಮಾತನಾಡಲು ಬಂದರೆ ಏನಾದರೂ ನೆಪ ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡುತ್ತಿದ್ದಳು. ನಂದಿನಿ ಅನುರಾಗ್ ಮದುವೆ ಪ್ರಪೋಸಲ್ನ ನಿರಾಕರಿಸಿದ ನಂತರ ಅನುರಾಗ್ ಹಾಗೂ ನಂದಿನಿಯ ನಡುವೆ ಹೆಚ್ಚಿನ ಮಾತುಕತೆ ಇರಲಿಲ್ಲ. ಕೆಲಸದ ವಿಷಯವಾಗಿ ಏನಾದರೂ ಕೇಳಿದ್ರೆ ಅಮೃತನ ಕೇಳೋ, ಅವಳು ಏನು ಹೇಳ್ತಾಳೆ ಅದನ್ನೇ ಮಾಡು ಅಂತ ಹೇಳ್ಬಿಡ್ತಿದ್ದ. ಇದರಿಂದ ನಂದಿನಿಗೆ ಬೇಜಾರಾದರೂ ತಾನು ಅನುರಾಗಿಂದ ದೂರ ಇದ್ರೆ ಅವನು ಖುಷಿಯಾಗಿ ಇರ್ತಾನೆ ಅಂತ ಅವನಿಂದ ದೂರನೇ ಉಳಿಯಲು ತೀರ್ಮಾನ ಮಾಡ್ತಾಳೆ. ಈ ನಡುವೆ ಅಮೃತ ಅನುರಾಗ್ಗೆ ತುಂಬ ಹತ್ತಿರವಾಗ್ತಾಳೆ. ಯಾವಾಗಲೂ ಅನುರಾಗ್ ಜೊತೆನೇ ಇರೋದು, ಅವನ ಜೊತೆಗೇನೆ ಮಧ್ಯಾಹ್ನದ ಲಂಚ್, ಅವನ ಇಷ್ಟ ಕಷ್ಟಗಳನ್ನು ಗಮನಿಸೋದು, ಪ್ರತಿಯೊಂದರ ಜವಾಬ್ದಾರಿಯನ್ನು ಖುದ್ದು ಮಾಡ್ತಾ ಇರ್ತಾಳೆ. ಇದೆಲ್ಲವನ್ನು ನಂದಿನಿ ಗಮನಿಸಿದರೂ ಗಮನಿಸದಂತೆ ಇರ್ತಾಳೆ. ಇವಳು ಸುಮ್ಮನೆ ಇದ್ರೂ ಬೇರೆಯವರು ಸುಮ್ಮನೆ ಇರ್ತಾರಾ? ನಂದಿನಿ ಮೇಡಮ್, ಹಾಂ ಹೇಳಿ. ಅನುರಾಗ್ ಸರ್ ಮತ್ತೆ ಅಮೃತ ಮೇಡಮ್ನ ನೋಡಿದ್ರೆ ಏನನ್ಸುತ್ತೆ? ಅವರನ್ನು ನೋಡಿ ಏನನ್ಸ್ಬೇಕಿತ್ತು? ಅಯ್ಯೋ ಮೇಡಮ್, ಅವರಿಬ್ಬರನ್ನು ನೋಡಿದರೆ ಲವರ್ಸ್ ಅಂತ ಅನ್ಸಲ್ವಾ? ಏನು ಲವರ್ಸಾ? ನಿಮ್ಮ ಹತ್ತಿರ ಬಂದು ಹೇಳಿದ್ರಾ ಅವರು ನಾವಿಬ್ಬರು ಲವರ್ಸ್ ಅಂತ? ಅವರಿಬ್ಬರು ಕ್ಲೋಸ್ ಆಗಿರೋದನ್ನು ನೋಡಿದ್ರೆ ಗೊತ್ತಾಗಲ್ವಾ ಮೇಡಮ್? ಕ್ಲೋಸ್ ಆಗಿದ್ರೆ ಲವರ್ಸೇ ಆಗಬೇಕಾ? ಫ್ರೆಂಡ್ಸ್ ಆಗಿ ಇರಬಾರ್ದಾ? ನಿಮ್ಮಂಥವರ ಜೊತೆ ಮಾತಾಡ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ ಅಂತ ಅಲ್ಲಿಂದ ಹೋಗಿದ್ದಳು ನಂದಿನಿ. ಅಮೃತಾಳ ಮುಂದಾಳತ್ವದಲ್ಲಿ ಒಂದು ಆ್ಯಡ್ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿಗೆ ಬಂದ ಅನುರಾಗ್, ಅಮೃತ, ಕಂಗ್ರ್ಯಾಚುಲೇಷನ್ಸ್, ನಿನ್ನ ಲಾಸ್ಟ್ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿ ಅದೇ ಕಂಪನಿಯವರು ನಮ್ಮ ಕಂಪನಿಗೆ ಮತ್ತೊಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಆ ಪ್ರಾಜೆಕ್ಟ್ನ ನೀನೇ ಕಂಪ್ಲೀಟ್ ಮಾಡಿ ಕೊಡಬೇಕಂತೆ. ರಿಯಲಿ? ಐ ಆಮ್ ಸೋ ಹ್ಯಾಪಿ ಅನುರಾಗ್ ಅಂತ ಅನುರಾಗ್ನ ಕೈ ಹಿಡಿದು ಒಂದು ರೌಂಡ್ ಸುತ್ತಿದ್ದಳು. ಆ್ಯಡ್ ಶೂಟ್ಗಾಗಿ ತಂದಿದ್ದ ಹೂಗಳನ್ನು ಮೇಲಕ್ಕೆ ಎಸೆದು 2 ಸ್ಟೆಪ್ ಕೂಡ ಹಾಕಿದ್ದಳು. ಎಲ್ಲರೂ ಅವಳ ಖುಷಿನ ನೋಡಿ ನಗ್ತಾ ಇದ್ರೆ
ಅಮೃತ ಕಣ್ಣಲ್ಲಿ ನೀರು. ಇದೇನೇ ಇದು ಕಣ್ಣಲ್ಲಿ ನೀರು? ಏನು ಆನಂದ ಬಾಷ್ಪನಾ? ಅಯ್ಯೋ, ಆನಂದ ಬಾಷ್ಪನೂ ಅಲ್ಲ, ದುಃಖನೂ ಅಲ್ಲ. ಕಣ್ಣಿಗೆ ಏನೋ ಬಿತ್ತು ಅನ್ಸುತ್ತೆ, ಅದಕ್ಕೆ ಕಣ್ಣಲ್ಲಿ ನೀರು ಬರ್ತಿದೆ. ಹೌದಾ, ಬಾ ಇಲ್ಲಿ ಅಂತ ಅವಳ ಕಣ್ಣಿಗೆ ಬಾಯಿಯಿಂದ ಗಾಳಿ ಊದಿ ಬಟ್ಟೆ ಶಾಖ ಕೊಟ್ಟ. ಫೀಲಿಂಗ್ ಬೆಟರ್ ನೌ? ಯಾ, ಥ್ಯಾಂಕ್ ಯು ಅನುರಾಗ್. ಓಕೆ, ಯು ಕ್ಯಾರಿ ಆನ್ ದಿ ಶೂಟಿಂಗ್. ನಂದಿನಿ ಮೇಡಮ್, ನಾನು ಹೇಳಿಲ್ವಾ ಇದು ಲವ್ ಕೇಸ್ ಅಂತ? ಎಷ್ಟು ಕೇರ್ ಮಾಡ್ತಾರೆ ಸರ್. ಆದರೂ ನೀವು ಏನೇ ಹೇಳಿ ಮೇಡಮ್, ಅನುರಾಗ್ ಸರ್ ಹಾಗೂ ಅಮೃತ ಮೇಡಮ್ ಜೋಡಿ ತುಂಬ ಚೆನ್ನಾಗಿದೆ ಅಲ್ವಾ? ದೇ ಆರ್ ಮೇಡ್ ಫಾರ್ ಈಚ್ ಅದರ್. ನಂದಿನಿಗೆ ತನ್ನ ಪ್ರೀತಿನ ಯಾರೋ ಕಿತ್ತುಕೊಳ್ತಾ ಇದ್ದಾರೇನೋ ಅನ್ನೋ ಭಾವ. ಅಲ್ಲಿಂದ ಸೀದಾ ಅನುರಾಗ್ ಕ್ಯಾಬಿನ್ಗೆ ಹೊರಟಳು. ಅನುರಾಗ್ ಯಾವುದೋ ಇಂಪಾರ್ಟೆಂಟ್ ಕಾಲ್ನಲ್ಲಿ ಬ್ಯುಸಿ ಇದ್ದ. ಡೋರ್ ನಾಕ್ ಕೂಡ ಮಾಡದೆ ಡೈರೆಕ್ಟಾಗಿ ಅವನ ಕ್ಯಾಬಿನ್ ಹೊಕ್ಕಿದ್ದಳು ನಂದಿನಿ. ಹೇ, ನಿಂಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ದನ ನುಗ್ಗೋ ಹಾಗೆ ನುಗ್ತಾ ಇದೆಯಲ್ಲ. ಫಸ್ಟ್ ಆ ಕಾಮನ್ ಸೆನ್ಸ್ ನಿಂಗೆ ಇದೆಯಾ ಅಂತ ನೋಡ್ಕೋ. ನಾನು ಆ ಥರ ಕೆಲಸ ಏನು ಮಾಡಿದೆ? ಪಬ್ಲಿಕ್ ಪ್ಲೇಸಲ್ಲಿ 4 ಜನರ ಮುಂದೆ ಹೇಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಿಲ್ವಾ? ಅಮೃತ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡೋದೇನು, ಮೈಕೈ ಮುಟ್ಟಿ ಮಾತಾಡೋದೇನೋ, ಜನಗಳ ಮುಂದೆ ಡೀಸೆಂಟಾಗಿ ಇರಬೇಕು ಅನ್ನೋದು ಗೊತ್ತಾಗಲ್ವ ನಿನಗೆ? ಸ್ಟಾಫ್ ಎಲ್ಲ ಹೇಗೆ ಮಾತಾಡ್ಕೋತಿದ್ದಾರೆ ಅಂತ ಗೊತ್ತಾ? ಇದು ನನ್ನ ಆಫೀಸ್, ನಾನು ಹೇಗೆ ಬೇಕಾದರೂ ಇರ್ತೀನಿ. ಅದನ್ನೆಲ್ಲ ಕೇಳಕ್ಕೆ ನೀನು ಯಾರೋ? ನೀನೇ ನನ್ನ ಹೆಂಡ್ತಿನಾ, ಫಿಯಾನ್ಸಿನಾ, ಇಲ್ಲ ಲವರಾ? ನೀನು ನನ್ನ ಆಫೀಸ್ನಲ್ಲಿ ಕೆಲಸ ಮಾಡೋ ಎಂಪ್ಲಾಯಿ ಅಷ್ಟೇ. ಆ ಥರ ಎಲ್ಲ ಮಾಡೋದಕ್ಕೆ ಅಮೃತ ಏನು ನಿನ್ನ ಹೆಂಡ್ತಿನಾ, ಫಿಯಾನ್ಸಿನಾ, ಇಲ್ಲ ಲವರಾ? ಹೌದಲ್ವಾ? ಅಮೃತ ಯಾಕೆ ಆಗಬಾರದು? ಅದೇ ಲವರ್, ಫಿಯಾನ್ಸೆ, ಹೆಂಡತಿ ಯಾಕಾಗಬಾರದು ಅಂತ. ಹೇಗಿದ್ರೂ ನಮ್ಮಿಬ್ಬರ ಬಗ್ಗೆ ಎಲ್ಲ ವಿಷಯ ಅವಳಿಗೆ ಗೊತ್ತಿದೆ. ಫ್ಯೂಚರಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಏನಂತೀಯ? ವಾಟ್? ನೀನೇನು ಹೇಳ್ತೀಯಾ? ಅಮೃತಾನೇ ಹೇಳಬೇಕು ಅಲ್ವಾ? ಹಿರು, ಅವಳನ್ನ ಕೇಳ್ತೀನಿ ಎಂದು ಅಮೃತಾಗೆ ಕಾಲ್ ಮಾಡಿ ಕ್ಯಾಬಿನ್ ಬರೋದಕ್ಕೆ ಹೇಳಿದ. ಏನ್ ಅನುರಾಗ್, ಬರೋದಕ್ಕೆ ಹೇಳ್ದೆ? ಅಮೃತ, ನೀನು ನನ್ನ ಮದುವೆ ಆಗ್ತೀಯಾ? ಅನುರಾಗ್, ಏನ್ ಹೇಳ್ತಾ ಇದೀಯಾ? ನೀನೇ ಈ ಮಾತು ಹೇಳ್ತಾ ಇರೋದು? ಅನ್ಬಿಲೀವಬಲ್. ನಾನೇ ಹೇಳ್ತಾ ಇರೋದು ಅಮೃತ. ಹೇಳೋ, ನನ್ನ ಮದುವೆ ಆಗ್ತೀಯಾ? ಖಂಡಿತ ಅನುರಾಗ್. ಈ ಒಂದು ಮಾತಿಗಾಗಿ ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೆ ನಾನು. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಅನುರಾಗ್, ಥ್ಯಾಂಕ್ ಯು ಸೋ ಮಚ್. ಹಾಂ, ನೀನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನಗಲ್ಲ, ನಂದಿನಿಗೆ. ಅವಳಿಂದಾನೇ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಿರೋದು. ಅಮೃತ ನಂದಿನಿನ ತಬ್ಬಿ, ಥ್ಯಾಂಕ್ ಯು ನಂದಿನಿ, ನಿನ್ನಿಂದ ನನ್ನ ಪ್ರೀತಿ ನನಗೆ ಮತ್ತೆ ಸಿಕ್ತು. ಇದಕ್ಕೆಲ್ಲ ಕಾರಣ ನೀನೇ. ಥ್ಯಾಂಕ್ ಯು ಸೋ ಮಚ್. ನಂದಿನಿ, ನಮ್ಮಿಬ್ಬರ ಮದುವೆನ ನೀನೇ ಮುಂದೆ ನಿಂತು ಮಾಡಿಸಬೇಕು, ಆಯ್ತಾ? ನಮ್ಮ ಮದುವೆ ಉಸ್ತುವಾರಿ ಎಲ್ಲ ನಿನ್ನದೇ. ನಂದಿನಿ ಏನೊಂದೂ ಮಾತನಾಡದೆ ಅಲ್ಲಿಂದ ಹೋಗಿದ್ದಳು. ಅವಳ ತಲೆ ತುಂಬ ಅನುರಾಗ್ ಅಮೃತ ಮದುವೆದೇ ಯೋಚನೆ. ನೀವು ಏನೇ ಹೇಳಿ ಮೇಡಮ್, ದೇ ಆರ್ ಮೇಡ್ ಫಾರ್ ಈಚ್ ಅದರ್ ಅನ್ನೋ ಮಾತು ಮತ್ತೆ ಮತ್ತೆ ಅವಳ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಅವತ್ತು ಅದೇ ಯೋಚನೆಯಲ್ಲಿ ಕೆಲಸ ಮುಗಿಸಿ ಜ್ಯೋತು ಮುಖದಲ್ಲಿ ಮನೆ ಹೊಕ್ಕಿದವಳಿಗೆ ಎದುರಾಗಿದ್ದ ಅನುರಾಗ್. ನೀನೇನ್ ಮಾಡ್ತಾ ಇದೀಯಾ ಇಲ್ಲಿ ಎಂದಳು ನಂದಿನಿ. ಯಾಕೆ ಬರಬಾರ್ದಿತ್ತ ನಂದು? ನನಗೆ ಅಂತ ಇಡೀ ಪ್ರಪಂಚದಲ್ಲಿ ಈಗ ಇರೋದೇ ನೀನು ಮತ್ತೆ ಅಮ್ಮ. ನಾನು ಮದುವೆ ಆಗ್ತಾ ಇರೋ ವಿಷಯ ಅವರಿಗೆ ಹೇಳದೇ ಇದ್ರೆ ಆಗುತ್ತಾ? ಅದಕ್ಕೆ ಅವರಿಗೆ ಹೇಳಿ ಅವರ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದೆ. ನಂದಿನಿ ತಾಯಿಯತ್ತ ಕಣ್ಣು ಹಾಯಿಸಿದ್ದಳು. ಅವರು ಸಹಜವಾಗಿಯೇ ಇರುವಂತೆ ಕಂಡಿದ್ದು. ಅನುರಾಗ್ ಹೊರಟು ಹೋದ ಮೇಲೆ ಕಾಂಚನ ಅವರು ನಂದಿನಿಯನ್ನು ಪ್ರಶ್ನಿಸಿದ್ದರು. ಪುಟ್ಟ, ಯಾಕೆ ನೀನು ಅನುರಾಗ್ನ ಮದುವೆ ಆಗೋಕ್ಕೆ ಒಪ್ಪಲಿಲ್ಲ? ಅವನು ನಿನ್ನನ್ನ ಎಷ್ಟು ಪ್ರೀತಿಸ್ತಾನೆ ಅನ್ನೋದು ನಿನಗೆ ಗೊತ್ತು. ಮತ್ಯಾಕೋ ನೀನವನ ಪ್ರಪೋಸಲ್ನ ನಿರಾಕರಿಸಿದೆ? ಅವನ ಮೇಲೆ ಕೋಪನಾ? ಇಲ್ಲಮ್ಮ, ಅವನ ಮೇಲೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ ಹೇಳು? ನಿಜ ಹೇಳಬೇಕು ಅಂದರೆ ಅವನೇ ನನ್ನ ಮೇಲೆ ಸಿಟ್ಟಾಗಬೇಕು. ಇಷ್ಟು ವರ್ಷ ಅವನಿಂದ ದೂರ ಇದ್ದೆ. ಅವನಲ್ಲದ ತಪ್ಪಿಗೆ ಅವನು ಶಿಕ್ಷೆ ಅನುಭವಿಸಿದ್ದಾನೆ, ನೋವು ಪಟ್ಟಿದ್ದಾನೆ. ಮುಂದೆ ಯಾವತ್ತಾದರೂ ಅವನು ತಮಾಷೆಗೂ ದುಡ್ಡಿಗೋಸ್ಕರ ನೀನು ನನ್ನ ಹತ್ತಿರ ವಾಪಸ್ ಬಂದೆ ಅಂತ ಹೇಳಿದ್ರೆ ನನ್ನಿಂದ ಸಹಿಸೋಕೆ ಆಗಲ್ಲ ಅಮ್ಮ. ಈಗ ನಾವಿಬ್ಬರೇ ನೆಮ್ಮದಿಯಾಗಿ ಇದ್ದೀವಲ್ವಾ, ಸಾಕು. ಇನ್ನೊಮ್ಮೆ ನೋವು ಅನುಭವಿಸೋ ಶಕ್ತಿ ನನಗಿಲ್ಲ. ಆ ರಾತ್ರಿ ನಂದಿನಿ ನಿದ್ದೆ ಇಲ್ಲದೆ ಒದ್ದಾಡಿದ್ದಳು. ಅನುರಾಗ್ ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳಿದಾಗ ಅವಳ ಹೃದಯ ಗರಿ ಬಿಚ್ಚಿದ ನವಿಲಂತೆ ಕುಣಿದಾಡಿತ್ತು. ಅವನನ್ನು ತಬ್ಬಿಕೊಂಡು ತನ್ನ ಸಂತಸವನ್ನು ವ್ಯಕ್ತಪಡಿಸಬೇಕೆಂಬ ಬಯಕೆಯನ್ನು ಕಷ್ಟಪಟ್ಟು ತಡೆದಿದ್ದಳು.
ಅದಕ್ಕೂ 2 ಮುಖ್ಯ ಕಾರಣಗಳಿದ್ದವು. ಅಪ್ಪನಿಗೆ ತಾನು ಅನುರಾಗ್ನ ಮದುವೆ ಆಗೋದು ಸುತರಾಂ ಒಪ್ಪಿಗೆ ಇರಲಿಲ್ಲ. ಅವರು ಸತ್ತ ಮಾತ್ರಕ್ಕೆ ಅವರಿಷ್ಟದ ವಿರುದ್ಧ ಅನುರಾಗ್ನ ಮದುವೆಯಾಗಲು ಅವಳ ಮನ ಸಿದ್ಧವಿರಲಿಲ್ಲ. ಇನ್ನೊಂದು, ಅನುರಾಗ್ ಜೊತೆಗಿದ್ದರೆ ತನಗೆ ಸಮಯ ಹಾಗೂ ಸಮಾಜ ಎರಡರ ಪರಿವೆಯೇ ಇರುವುದಿಲ್ಲ. ಅಮ್ಮನಿಗೆ ಅಂತ ಈಗ ಇರೋದು ತಾನೊಬ್ಬಳೇ. ಎಲ್ಲಾದರೂ ಅನುರಾಗ್ ಗುಂಗಲ್ಲಿ ನಾನು ಅಮ್ಮನನ್ನು ನಿರ್ಲಕ್ಷಿಸಿಬಿಟ್ಟರೆ ಎಂಬ ಭಯದಿಂದ ಅವಳು ಅನುರಾಗ್ನ ಇನ್ನೊಮ್ಮೆ ದೂರ ಮಾಡಿಕೊಂಡಿದ್ದಳು. ಯೋಚನೆಗಳಿಂದ ಹೊರಬಂದ ನಂದಿನಿ, ಹೌದು, ಅನುರಾಗ್ ಅಮೃತಾನ ಮದುವೆ ಆಗೋದೇ ಸರಿ. ನನ್ನಿಂದಂತೂ ಅವನಿಗೆ ಪ್ರೀತಿ ಸಿಗಲಿಲ್ಲ. ಅಟ್ಲೀಸ್ಟ್ ಅಮೃತಾನ ಮದುವೆ ಆದ್ರೆ ಅವನು ಖುಷಿಯಾಗಿ ಇರ್ತಾನೆ ಎಂದು ಅನುರಾಗ್ ಅಮೃತ ಮದುವೆ ಮಾಡಿಸಲು ಮಾನಸಿಕವಾಗಿ ಸಿದ್ಧವಾದಳು. ಮದುವೆಗೆ ಬೇಕಾದ ಬಟ್ಟೆ, ಒಡವೆ ಎಲ್ಲದರ ಶಾಪಿಂಗ್ ಮುಗ್ದಿತ್ತು. ಇನ್ವಿಟೇಷನ್ ಕಾರ್ಡ್ ಕೂಡ ಪ್ರಿಂಟ್ ಆಗಿತ್ತು. ಅಂದು ಅನುರಾಗ್ ತನ್ನ ಹಾಗೂ ಅಮೃತ ಮದುವೆಯ ಇನ್ವಿಟೇಷನ್ ಕಾರ್ಡ್ನ ನಂದಿನಿಗೆ ತೋರಿಸಿ, ನಂದು ವೆಡ್ಡಿಂಗ್ ಕಾರ್ಡ್ ಡಿಸೈನ್ ಹೇಗಿದೆ ನೋಡು. ಅನುರಾಗ್ ವೆಡ್ಸ್ ಅಮೃತ ಅನ್ನೋ ಹೆಸರೇ ಸಾಕಿತ್ತು ಅವಳ ಕಣ್ಣಿನಿಂದ ನೀರು ಬರಲು. ತನ್ನ ನೋವನ್ನು ತೋರ್ಪಡಿಸದೆ, ಡಿಸೈನ್ ತುಂಬ ಚೆನ್ನಾಗಿದೆ ಅನುರಾಗ್. ಚೆನ್ನಾಗಿರ್ಲೇಬೇಕು, ಯಾಕೆಂದರೆ ಅಮೃತ ಕಾರ್ಡ್ ಸೆಲೆಕ್ಟ್ ಮಾಡಿರೋದು ಅಲ್ವಾ, ಅದಕ್ಕೆ. ಓಹೋ ಹೌದಾ, ನೈಸ್. ನಂದು, ನಿನಗೆ ಏನು ಅನಿಸ್ತಾ ಇಲ್ವಾ? ನನಗೇನು ಅನಿಸ್ಬೇಕಿತ್ತು? ನಿನ್ನ ಹೆಸರು ಇರೋ ಜಾಗದಲ್ಲಿ ಬೇರೆಯವರ ಹೆಸರಿದೆ. ನಿನಗೆ ಏನು ಫೀಲ್ ಆಗ್ತಾ ಇಲ್ವಾ ನಂದು? ಇಲ್ಲ, ನನಗೆ ಏನೂ ಅನಿಸ್ತಿಲ್ಲ. ನೀನು ಅಮೃತ ಜೊತೆಯಲ್ಲಿ ಖುಷಿಯಾಗಿರ್ತೀಯ ಅನ್ನೋ ನಂಬಿಕೆ ನನಗಿದೆ. ನೀನು ಖುಷಿಯಾಗಿರ್ತೀಯಾ ಎಂದನು ಅನುರಾಗ್. ನಿನ್ನ ಖುಷಿಯಲ್ಲಿ ನಾನು ಯಾವತ್ತೂ ಖುಷಿಯಾಗಿರ್ತೀನಿ ಅನುರಾಗ್. ನಿನ್ನ ಹಠಾನೇ ಮುಖ್ಯ ಅಲ್ವಾ ನಿನಗೆ? ಸರಿ, ಇದೊಂದು ಆಗ್ಬಿಡ್ಲಿ. ಮದುವೆಗೆ ಎಲ್ಲ ತಯಾರಿ ನಂದಿನಿನೇ ಮುಂದೆ ನಿಂತು ಮಾಡಿದ್ದಳು. ಮದುವೆ ಫಿಕ್ಸ್ ಆದ ಕ್ಷಣದಿಂದ ಅಮೃತ ಪರಮಸುಖಿ. ಅವಳು ತನ್ನ ಎಲ್ಲ ಖುಷಿಗೆ ನಂದಿನಿಯನ್ನು ಕಾರಣವಾಗಿಸಿದ್ದಳು. ನಂದಿನಿಯನ್ನು ಫೋರ್ಸ್ ಮಾಡಿ ತನ್ನೊಂದಿಗೆ ಇರುವಂತೆ ಮಾಡಿದ್ದಳು. ಮದುವೆಯ ಎಲ್ಲ ಶಾಸ್ತ್ರಗಳಲ್ಲೂ ನಂದಿನಿ ಅಮೃತಾಳ ಪಕ್ಕವೇ ಇದ್ದಳು. ಮನದಲ್ಲಿ ವೇದನೆ ಇದ್ದರೂ ನಗುಮುಖದಿಂದ ಗೆಳತಿಯ ಸಂತಸದಲ್ಲಿ ಪಾಲ್ಗೊಂಡಿದ್ದಳು ನಂದಿನಿ. ಅಮೃತಾಳೆ ಅವಳಿಗಾಗಿ ಆರಿಸಿ ತಂದಿದ್ದ ಸೀರೆಯಲ್ಲಿ ಮದುಮಗಳಿಗಿಂತ ಸುಂದರವಾಗಿ ಕಾಣುತ್ತಿದ್ದಳವಳು. ಮದುವೆಗೆ ಇನ್ನೂ ಕ್ಷಣಗಣನೆ. ಅವಳಿಗೆ ತನ್ನ ಪ್ರೀತಿ ಶಾಶ್ವತವಾಗಿ ತನ್ನಿಂದ ದೂರವಾಗ್ತಾ ಇದೆ ಅನ್ನೋ ಸಂಕಟ. ಅನುರಾಗ್ ಬೇರೊಂದು ಹೆಣ್ಣಿಗೆ ತಾಳಿ ಕಟ್ಟೋದನ್ನು ನೋಡಕ್ಕೆ ಆಗದೆ ತಲೆ ತಗ್ಗಿಸಿ ಕಣ್ಣು ಮುಚ್ಚಿ ನಿಂತು ಬಿಟ್ಟಿದ್ದಳು. ಗಟ್ಟಿ ಮೇಳದ ವಾದ್ಯದೊಂದಿಗೆ ಅನುರಾಗ್ ಮಾಂಗಲ್ಯ ಧಾರಣೆ ಮಾಡಿದ್ದ. ನಂದಿನಿ ಗಟ್ಟಿಯಾಗಿ ಕಣ್ಮುಚ್ಚಿ ತನ್ನ ನೋವನ್ನು ಮರೆಮಾಚುತ್ತಿದ್ದಳು. ಆದರೂ ಕಣ್ಣ ಹನಿಗಳು ಅವಳ ಕೆನ್ನೆಯ ಮೇಲೆ ಹರಿದಿದ್ದು. ತನ್ನ ಪ್ರೀತಿ ಶಾಶ್ವತವಾಗಿ ಇನ್ನೊಬ್ಬಳ ಪಾಲಾಗುತ್ತಿದೆ. ಎದೆಯಲ್ಲಿ ವಿವರಿಸಲಾಗದ ವೇದನೆ. ಕುತ್ತಿಗೆಯ ಸುತ್ತ ತಣ್ಣನೆಯ ಸ್ಪರ್ಶಕ್ಕೆ ಕಣ್ಣು ಬಿಟ್ಟವಳು ಶಾಕಾಗಿದ್ದಳು. ಅನುರಾಗ್ ಅವಳ ಕುತ್ತಿಗೆಗೆ ತನ್ನ ಹೆಸರಿನ ಮಾಂಗಲ್ಯ ಕಟ್ಟುತ್ತಿದ್ದ. ಪಕ್ಕಕ್ಕೆ ತಿರುಗಿದವಳಿಗೆ ಅಮೃತಾಳ ಪಕ್ಕದಲ್ಲಿ ಕುಳಿತು ತಾಳಿ ಕಟ್ಟುತ್ತಿದ್ದ ರಿಷಿ ಕಂಡಿದ್ದ. ನಂದಿನಿಯಂತೂ ಬೆಪ್ಪಾಗಿ ನೋಡುತ್ತಾ ಉಳಿದು ಬಿಟ್ಟಿದ್ದಳು. ಏನು ನಡೆಯುತ್ತಿದೆ ಎಂದೇ ಅವಳಿಗೆ ಅರಿವಾಗಲಿಲ್ಲ. ಅವಳ ಪ್ರತಿಯೊಂದು ಗೊಂದಲಕ್ಕೂ ಉತ್ತರವಾಗಬೇಕಿದ್ದ ಅನುರಾಗ್ ಮಾತ್ರ ಆರಾಮಾಗಿ ಮುಗುಳ್ನಗುತ್ತಿದ್ದ. ತನ್ನ ಪ್ರೇಮವನ್ನು ಪಡೆದ ಸಾರ್ಥಕತೆಯ ಭಾವ ಅವನ ಮುಖದ ಮೇಲಿತ್ತು. ಅನುರಾಗ್ ಹೆಸರಿನ ಮಾಂಗಲ್ಯ ನಂದಿನಿಯ ಕುತ್ತಿಗೆಯಲ್ಲಿ ರಾಜ್ಯಭಾರ ಮಾಡುತ್ತಿತ್ತು. ವರ್ಷಗಳ ಪ್ರೀತಿಗೆ ಅಂದು ಸಾರ್ಥಕತೆ ದೊರೆತ ದಿನ. ಪ್ರೀತಿ ದೊರೆತ ಖುಷಿ ಮನದಲ್ಲಿ ಇದ್ದರೂ ಗೊಂದಲಗಳ ಜೊತೆಗೆ ಶಾಕ್ ಕೂಡ ಆಗಿತ್ತು. ಯಾಕೆ ಶಾಕ್ ಆಯ್ತಾ? ಶಾಕ್ ಆಗ್ಲಿ ಅಂತಾನೆ ಅಲ್ವಾ ಇದೆಲ್ಲ ಮಾಡಿದ್ದು ಎಂದನು ಅನುರಾಗ್. ಇಲ್ಲಿ ಏನ್ ನಡೀತಿದೆ? ಅಮೃತ ಮದುವೆ ನಿನ್ ಜೊತೆ ಆಗ್ಬೇಕಿತ್ತು, ಆದರೆ ರಿಷಿ ಜೊತೆ ಯಾಕೆ ಮದುವೆ ಆಗಿದೆ? ಮತ್ತೆ ಅನುರಾಗ್, ನೀನು ಅಮೃತನ ಮದುವೆ ಮಾಡ್ಕೋಬೇಕಿದ್ದವನು ನನಗ್ಯಾಕೆ ತಾಳಿ ಕಟ್ಟಿದ್ದೀಯಾ? ಏನಿದೆಲ್ಲ? ಏನ್ ನಡಿಬೇಕಿತ್ತು ಅದೇ ನಡೆದಿದೆ. ಅಂದರೆ ಯಾರ್ಯಾರ ಮದುವೆ ಯಾರ್ಯಾರ ಜೊತೆ ನಡೆಯಬೇಕಿತ್ತೋ ಅವ್ರ ಜೊತೆನೇ ಮದುವೆ ಆಗಿದೆ. ಅಯ್ಯೋ, ನನಗೆ ತಲೆ ಕೆಡ್ತಿದೆ. ಹೀಗೆ ಒಗಟಲ್ಲೇ ಹೇಳ್ದೆ ನನಗೆ ಅರ್ಥ ಆಗೋ ಹಾಗೆ ಡೀಟೇಲ್ ಆಗಿ ಹೇಳ್ತೀರಾ? ಹೇಳ್ತೀನಿ ಕೇಳು. ನನ್ನ ಬರ್ಡೇ ದಿನ ಆಫೀಸ್ನಲ್ಲಿ ನಿನ್ನ ಹತ್ರ ಮದುವೆ ಆಗೋಣ ಅಂತ ಕೇಳಿದಾಗ ನೀನು ನನ್ನ ಪ್ರಪೋಸಲ್ನ ನಿರಾಕರಿಸಿದೆ. ಅವತ್ತು ಮನಸ್ಸಿಗೆ ನೋವಾಗಿದ್ದು ನಿಜ. ನಿನ್ನ ಕಾಲಲ್ಲಿ ನಾನು ತೊಡಿಸಿದ ಗೆಜ್ಜೆ ನೋಡಿ ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಗೊತ್ತಾಗಿ ಖುಷಿ ಕೂಡ ಆಯಿತು. ಆದರೆ ಯಾಕೆ ನೀನು ಮದುವೆಗೆ ಒಪ್ಪಿಗೆ ಕೊಡ್ತಿಲ್ಲ ಅನ್ನೋದು ಮಾತ್ರ ಗೊತ್ತಾಗಿರಲಿಲ್ಲ.
ನಿನ್ನನ್ನು ಹೇಗೆ ಮದುವೆಗೆ ಒಪ್ಪಿಸಲಿ ಅಂತ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದಾಗ ನನ್ನ ನೆರವಿಗೆ ಬಂದಿದ್ದೆ ಅಮೃತ ಹಾಗೂ ರಿಷಿ. ಅಮೃತ, ರಿಷಿ, ವಾಟ್ ಎ ಸರ್ಪ್ರೈಸ್! ನಿಮ್ಮನ್ನು ನೋಡಿ ಎಷ್ಟು ದಿನಗಳು ಆಯಿತು. ಇವಾಗ ನೆನಪಾದ್ನಾ ನಾನು? ಏನು ಇಬ್ಬರು ಒಟ್ಟಿಗೆ ಬಂದಿದ್ದೀರಾ? ಎನಿಥಿಂಗ್ ಸ್ಪೆಷಲ್? ಹಾಂ ಅನುರಾಗ್, ನಮ್ಮಿಬ್ಬರ ಮದುವೆ ಫಿಕ್ಸ್ ಆಗಿದೆ. ನೀನು ಮಿಸ್ ಮಾಡದೆ ಬರಬೇಕು ಆಯ್ತಾ ಎಂದನೋ ರಿಷಿ. ಓ ಮೈ ಗಾಡ್, ನಿಜವಾಗ್ಲೂ ನೀವಿಬ್ಬರು ಮದುವೆ ಆಗ್ತಾ ಇದ್ದೀರಾ? ಹಾಂ ಅನುರಾಗ್, ಲವ್ ಕಮ್ ಅರೇಂಜ್ ಮ್ಯಾರೇಜ್ ನಮ್ಮದು ಹಿಂದೆಳು ಅಮೃತ. ಲೋ ಮಗ, ನಿಂಗೆ ಯಾವಾಗ ಇವಳ ಮೇಲೆ ಲವ್ ಆಯಿತು? ಆ್ಯಕ್ಚುಲಿ ಅನುರಾಗ್, ನನಗೆ ಕಾಲೇಜ್ ಟೈಮ್ನಲ್ಲೇ ಫೀಲಿಂಗ್ಸ್ ಇತ್ತು. ಇದು ಕೇವಲ ಆಕರ್ಷಣೆ ಅಂತ ಸುಮ್ಮನೆ ಇದ್ದೆ. ಮುಂದೆ ಇಬ್ಬರಿಗೂ ಒಂದೇ ಕಡೆ ಜಾಬ್ ಆಯಿತು. ಇಬ್ಬರು ತುಂಬ ಕ್ಲೋಸ್ ಆದ್ವಿ. ಆವಾಗಲೂ ಗೊತ್ತಾಗಲಿಲ್ಲ ನನಗೆ ಇವಳ ಮೇಲೆ ಲವ್ ಆಗಿದೆ ಅಂತ. ಒಂದಿನ ಅಮೃತ ಬಂದು ನನಗೆ ನಮ್ಮ ಮನೆಯಲ್ಲಿ ಹುಡುಗನ್ನ ಹುಡುಕ್ತಾ ಇದ್ದಾರೆ ಅಂದಾಗ ನನ್ನಲ್ಲಿ ಏನೋ ಕಳೆದುಕೊಳ್ತಿರೋ ಥರ ಫೀಲ್. ಆವಾಗಲೇ ಗೊತ್ತಾಗಿದ್ದು ಇದು ಲವ್ ಅಂತ. ಆಮೇಲೆ ತಡ ಮಾಡದೆ ಅಮೃತ ಮುಂದೆ ನಿಂತು ಮದುವೆ ಆಗ್ತೀನಿ ಅಂತ ಪ್ರಪೋಸ್ ಮಾಡಿದೆ. ಇವಳು ಒಪ್ಕೊಂಡ್ಲು. ನಮ್ಮ ಮನೆಯಲ್ಲೂ ಗ್ರೀನ್ ಸಿಗ್ನಲ್ ಸಿಕ್ತು. ಲವರ್ಸಿಂದ ಗಂಡ ಹೆಂಡತಿ ಪೋಸ್ಟ್ಗೆ ಪ್ರಮೋಷನ್ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಮಗ. ಅಂತೂ ಇಂತೂ ಪ್ರೀತಿಸಿದ ಹುಡುಗಿನೇ ಮದುವೆ ಆಗ್ತಾ ಇದ್ದೀಯಾ. ಎಲ್ಲರಿಗೂ ಆ ಭಾಗ್ಯ ಎಲ್ಲಿ ಸಿಗುತ್ತೆ? ನಮ್ಮದು ಬಿಡು, ನಿಂದು ಯಾವಾಗ ಮದುವೆ? ಏನು ಇನ್ನೂ ನಂದಿನಿನ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ? ಅವಳು ಇನ್ನೊಬ್ಬನ್ನ ಮದುವೆ ಆಗಿ ಆರಾಮಾಗಿ ಇದ್ದಾಳೆ ಅನ್ಸುತ್ತೆ. ಇಲ್ಲ ಅಮೃತ, ನಂದು ಬಗ್ಗೆ ನೀನು ತಪ್ಪಾಗಿ ತಿಳ್ಕೊಂಡಿದ್ದೀಯಾ. ಅವಳಿಗೆ ಇನ್ನೂ ಮದುವೆನೇ ಆಗಿಲ್ಲ. ಅವಳ ಮನಸ್ಸಲ್ಲಿ ಇನ್ನೂ ನಾನೇ ಇದ್ದೀನಿ. ಏನು ಹೇಳ್ತಾ ಇದೀಯಾ ಅನುರಾಗ್? ನಂದಿನಿ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಯನ್ನು ಎಳೆ ಎಳೆಯಾಗಿ ಅವರಿಬ್ಬರ ಮುಂದೆ ತೆರೆದಿಟ್ಟ ಅನುರಾಗ್. ರಿಷಿ ಅಮೃತ ಇಬ್ಬರು ನಂದಿನಿಯ ಜೀವನದ ಬಗ್ಗೆ ತಿಳಿದು ಮರಗಿದ್ದರು. ಇವಾಗ ನಂದಿನಿನ ಮದುವೆಗೆ ಹೇಗೆ ಒಪ್ಪಿಸ್ತೀಯ ಅನುರಾಗ್ ಎಂದನೋ ರಿಷಿ. ಅದೇ ಗೊತ್ತಾಗ್ತಿಲ್ಲ. ಅವಳಿಗೆ ನನ್ನ ಮೇಲೆ ಪ್ರೀತಿ ಇದ್ರೂ ಮದುವೆಗೆ ಒಪ್ತಿಲ್ಲ. ನಂದಿನಿ ಒಪ್ಪೋ ಹಾಗೆ ಮಾಡಿದ್ರೆ ಆಯ್ತು ಎಂದಳು ಅಮೃತ. ಅದೇಗೆ? ಅನುರಾಗ್ ಇನ್ನೊಂದು ಹುಡುಗಿಗೆ ಕ್ಲೋಸ್ ಆಗೋ ಥರ ಡ್ರಾಮಾ ಮಾಡಿದ್ರೆ ಸಾಕು. ಯಾವುದೇ ಹುಡುಗಿಗೆ ಆದ್ರೂ ತಾನು ಪ್ರೀತಿಸೋ ಹುಡುಗ ಇನ್ನೊಬ್ಬಳ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡಿದ್ರೆ ಇಷ್ಟ ಆಗಲ್ಲ. ಅದರಲ್ಲೂ ನಂದಿನಿ ನಿನ್ನ ಬಗ್ಗೆ ತುಂಬಾನೇ ಪೊಸೆಸಿವ್. ತನ್ನ ಪ್ರೀತಿನ ಇನ್ನೊಬ್ಬರು ಕಿತ್ಕೊಂಡ್ಬಿಡ್ತಾರೆ ಅನ್ನೋ ಭಯದಲ್ಲಿ ಅವಳು ತನ್ನ ಪ್ರೀತಿನ ನಿನ್ನ ಹತ್ರ ಖಂಡಿತ ಹೇಳ್ಕೊತಾಳೆ ಎಂದಾಗ, ರಿಷಿ, ಐಡಿಯಾ ಏನೋ ಚೆನ್ನಾಗಿದೆ, ಬಟ್ ಈ ಹೊಸ ಹುಡುಗಿನ ಎಲ್ಲಿಂದ ಕರ್ಕೊಂಡು ಬರೋಣ? ಅಯ್ಯೋ ಮಂಕಿ, ನಾನೇ ಇಲ್ವಾ? ನನಗಿಂತ ಆ್ಯಕ್ಟರ್ ಬೇಕಾ? ಅಷ್ಟಲ್ಲದೆ ಅನುರಾಗ್ ನನ್ನ ಫಸ್ಟ್ ಲವ್, ಗೊತ್ತಲ್ವಾ? ಅನುರಾಗ್, ಆಫೀಸ್ಗೆ ನಾಳೆ ನನ್ನ ಫ್ರೆಂಡ್ ಬರ್ತಾ ಇದ್ದಾರೆ ಅಂತ ನನ್ನ ಬಗ್ಗೆ ಸ್ವಲ್ಪ ಬಿಲ್ಡಪ್ ಕೊಡು. ಬಟ್ ಬರ್ತಾ ಇರೋದು ನಾನೇ ಅಂತ ಮಾತ್ರ ಹೇಳಬೇಡ. ಇನ್ನು ಮುಂದಿನ ಆಟನ ನಾನು ನೋಡ್ಕೋತೀನಿ. ಅಲ್ಲಿಂದ ನಮ್ಮ ನಾಟಕ ಶುರು ಆಯಿತು. ನೀನು ಇದ್ದಾಗೆಲ್ಲ ನಾನು ಅಮೃತ ಕ್ಲೋಸ್ ಆಗಿರೋ ಥರ ಡ್ರಾಮಾ ಮಾಡ್ತಾ ಇದ್ವಿ. ನಿಂಗೆ ಜಲಸ್ ಆದರೂ ಅದನ್ನು ತೋರಿಸಿಕೊಳ್ತಿರ್ಲಿಲ್ಲ. ಅದು ಆಮೇಲೆ ಆಫೀಸ್ ಸ್ಟಾಫ್ ನಮ್ಮಿಬ್ಬರ ಬಗ್ಗೆ ಮಾತಾಡೋ ಹಾಗೆ ಮಾಡಿದ್ವಿ. ಈ ವಿಷಯದ ಬಗ್ಗೆ ನೀನು ನನ್ನ ಹತ್ರ ಬಂದು ಮಾತಾಡ್ತೀಯಾ, ಜಗಳ ಆಡ್ತೀಯಾ ಅಂದ್ಕೊಂಡ್ರೆ ಅದು ಹಾಗೇ ಆಯಿತು ಕೂಡ. ನಮ್ಮಿಬ್ಬರ ಮಾತಿನ ಬರದಲ್ಲಿ ನಾನು ಅಮೃತಾನೇ ಮದುವೆ ಆಗ್ತೀನಿ ಅಂತ ಹೇಳಿದೆ. ನೀನು ಅವಾಗಾದ್ರೂ ನನ್ನ ಮದುವೆ ಆಗ್ತೀನಿ ಅಂತೀಯೇನೋ ಅಂತ. ಆದರೆ ನೀನು ನನ್ನ ಖುಷಿಗಾಗಿ ನಿನ್ನ ಪ್ರೀತಿನ ತ್ಯಾಗ ಮಾಡೋಕ್ಕೆ ರೆಡಿ ಇದ್ದೆ. ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಅಮ್ಮನ ಹತ್ರ ಮಾತಾಡಿ ಸಲಹೆ ಕೇಳಿದಾಗ ಅವರು ಮದುವೆ ಆಗೋ ಐಡಿಯಾ ಕೊಟ್ರು. ಅದರ ಪ್ರತಿಫಲನೇ ಇವತ್ತು ನಾನು ನೀನು ಗಂಡ ಹೆಂಡತಿ ಆಗಿರೋದು ಎಂದು ಕಣ್ಣು ಹೊಡೆದ. ನಂದಿನಿ ತನ್ನಮ್ಮನ ಮುಖ ನೋಡಿದಾಗ ಅವರು ಕೂಡ ನಗು ಸೂಸಿ ಈ ಮದುವೆಗೆ ಸಮ್ಮತಿ ಸೂಚಿಸಿದ್ದರು. ಪುರೋಹಿತರು, ನಿಮ್ಮ ಫ್ಲ್ಯಾಶ್ ಬ್ಯಾಕ್ ಮುಗ್ದಿದ್ರೆ ಬನ್ನಿ ಶಾಸ್ತ್ರ ಶುರು ಮಾಡಬೇಕು, ಮುಹೂರ್ತ ಮೀರ್ತಾ ಇದೆ. ನಂದಿನಿ, ಅನುರಾಗ್ ಮತ್ತು ರಿಷಿ ಅಮೃತ ಎರಡೂ ಜೋಡಿಯು ಅಗ್ನಿಕೊಂಡದ ಸುತ್ತ ಸಪ್ತಪದಿ ತುಳಿದು ಅಗ್ನಿಸಾಕ್ಷಿಯಾಗಿ ಸತಿಪತಿಗಳಾಗಿದ್ದರು. ಮದುವೆಯ ನಂತರ ಅರುಂಧತಿ ನಕ್ಷತ್ರ ತೋರಿಸುವ ಶಾಸ್ತ್ರವೂ ನಡೆದಿತ್ತು. ನಂದಿನಿ, ಅನುರಾಗ್ ಇಬ್ಬರು ಕಾಂಚನ ಅವರ ಆಶೀರ್ವಾದ ಪಡೆದಿದ್ದರು. ಇಷ್ಟು ವರ್ಷ ನೋವನುಭವಿಸಿದ ಮಗಳ ಜೀವನದಲ್ಲಿ ಇನ್ನಾದರೂ ಖುಷಿಯ ಆಗಮನವಾಯಿತಲ್ಲ ಎಂದು ಆ ತಾಯಿಯ ಜೀವ ಸಂಭ್ರಮಿಸಿತ್ತು. ಬಂಗಾರಿ, ಅಪ್ಪನ ಕೊನೆಯ ಆಸೆ ನೀನು ಅನುರಾಗ್ ಒಂದಾಗಬೇಕು ಅನ್ನೋದೇ ಆಗಿತ್ತು ಕಣೋ. ಅವರಿಂದ ನಿನ್ನ ಪ್ರೀತಿ ದೂರ ಆದರೂ ನಿನಗೆ ಅವರ ಮೇಲಿನ ಗೌರವ ಕಿಂಚಿತ್ತೂ ಕಡಿಮೆಯಾಗಲಿಲ್ಲ. ಅದನ್ನೇ ನೆನೆಸ್ಕೊಂಡು ಕೊರಗ್ತಾ ಇದ್ರು. ಇವತ್ತು ಅವರ ಆತ್ಮಕ್ಕೆ ಖಂಡಿತ ಶಾಂತಿ ಸಿಕ್ಕಿರುತ್ತೆ. 100 ಕಾಲ ಇಬ್ಬರು ಖುಷಿಯಾಗಿ ಬಾಳಿ
ಮನಸ್ಸಿಂದ ಹಾರೈಸಿದ್ದರು. ಬನ್ನಿ ಅಮ್ಮ ಹೊರಡೋಣ ಎಂದನು ಅನುರಾಗ್. ಎಲ್ಲಿಗೆ ಎಂದರು ಕಾಂಚನ. ನಮ್ಮನೆಗೆ ಅಮ್ಮ. ನನಗೆ ನಂದುಗೆ ಇಬ್ಬರಿಗೂ ಅಂತ ಇರೋದು ನೀವೊಬ್ಬರೇ. ನೀವು ನಮ್ಮ ಜೊತೆಲೇ ಇರಬೇಕು. ಹಿರಿಯರೊಬ್ಬರ ಆಶೀರ್ವಾದ ಸಲಹೆ ಇಲ್ಲದ ಬದುಕು ಅಪೂರ್ವ ಅಮ್ಮ. ಪ್ಲೀಸ್ ನಮ್ಮ ಜೊತೆ ಇರಿ. ಅನುರಾಗ್, ನಮ್ಮ ಸಂಪ್ರದಾಯದಲ್ಲಿ ಮಗಳ ಮನೆಯಲ್ಲಿ ತಾಯಿ ಬಂದು ಇರೋದು ಸರಿಯಲ್ಲಪ್ಪ. ನೀವಿಬ್ರು ಸಂತೋಷವಾಗಿ ಸಂಸಾರ ಮಾಡ್ಕೊಂಡಿದ್ರೆ ಸಾಕು. ದೂರದಿಂದಾನೇ ನಿಮ್ಮನ್ನ ನೋಡಿ ನಾನು ಆರಾಮಾಗಿ ಇದ್ದುಬಿಡ್ತೀನಿ. ಯಾಕಮ್ಮ, ಮಗನ ಜೊತೆ ಅವನ ಮನೆಯಲ್ಲಿ ಇರಬಹುದು ಅಂತಾದ್ರೆ ಮಗಳ ಜೊತೆ ಅವಳ ಮನೆಯಲ್ಲಿ ಯಾಕಿರಬಾರ್ದು? ನಮ್ಮ ಸಮಾಜ ಸಂಪ್ರದಾಯ ಯಾಕೆ ಹೀಗೆ ಅಮ್ಮ? ನೀನು ನನಗೆ ಎಷ್ಟು ಸ್ವತಂತ್ರ ಕೊಟ್ಟು ಬೆಳೆಸಿದ್ದೀಯಾ? ಮಗ ಅಲ್ಲ ಮಗಳು ಅಂತ ಯಾವತ್ತಾದ್ರೂ ನೀನು ಭೇದ ಮಾಡಿದ್ದೀಯಾ? ಮತ್ಯಾಕೆ ಹೀಗೆ ಈ ತರಹ ಹೇಳ್ತಾ ಇದ್ದೀಯಾ? ನಿನ್ನ ಮಗಳ ಜೊತೆ ನೀನಿರೋದಕ್ಕೆ ಯಾವ ಜನರ ಸಮಾಜದ ಒಪ್ಪಿಗೇನೂ ಬೇಡ. ಅದು ಆಗಲ್ಲ ಪುಟ್ಟ. ಅಮ್ಮ, ನೀವು ಹೇಳ್ತಾ ಇರೋದು ಸರಿ. ಮಗಳ ಮನೆಯಲ್ಲಿ ಹೋಗಿ ಇರೋದು ಕಷ್ಟ ಆಗಬಹುದು. ಆದರೆ ಮಗನ ಜೊತೆ ಇರೋದಕ್ಕೆ ಸಮಾಜ ಏನೂ ಹೇಳೋಕ್ಕೆ ಆಗಲ್ವಲ್ಲ. ನಾನು ನಿಮ್ಮ ಮಗ ಅಲ್ವಾ? ನನ್ನ ಜೊತೆ ನೀವಿರಬಹುದಲ್ವಾ? ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ಇದೇ ಕಾರಣಕ್ಕೆ ನನ್ನನ್ನು ಮದುವೆ ಆಗೋಕ್ಕೆ ಹಿಂದೇಟು ಆಗ್ತಾ ಇದ್ದಿದ್ದು. ಎಲ್ಲಿ ನೀವು ಒಂಟಿಯಾಗಿ ಬಿಡ್ತೀರೋ ಅನ್ನೋ ಭಯಕ್ಕೆ ಅಲ್ವಾ ನಂದು? ನಂದಿನಿ ಆಶ್ಚರ್ಯದಿಂದ ಅವನತ್ತ ನೋಡುತ್ತಿದ್ದಳು. ಅದೇಗೆ ತಾನು ಬಾಯಿ ಬಿಟ್ಟು ಹೇಳುತ್ತಿದ್ದರೋ ಇವನಿಗೆ ತನ್ನ ಮನದ ಮಾತು ಅರ್ಥವಾಗಿ ಬಿಡುತ್ತೆ ಅನ್ನೋ ಸಂದೇಹ ಅವಳಿಗೆ. ಅಂತೂ ಇಂತೂ ಅನುರಾಗ್ ಕಾಂಚನ ಅವರನ್ನು ಒಪ್ಪಿಸಿ ತಮ್ಮೊಂದಿಗೆ ಕರೆತರುವಲ್ಲಿ ಯಶಸ್ವಿಯಾಗಿದ್ದ. ಆ ಕ್ಷಣಕ್ಕೆ ನಂದಿನಿ ಪ್ರಪಂಚದ ಅತಿ ಸಂತುಷ್ಟ ಹುಡುಗಿ. ಮದುವೆಯ ಫೋಟೋವೊಂದನ್ನು ದಿಟ್ಟಿಸುತ್ತಾ ನಿಂತಿದ್ದ ನಂದಿನಿಯ ಹಿಂದೆ ಕಳ್ಳ ಹೆಜ್ಜೆ ಇಡುತ್ತಾ ಬಂದು ನಿಂತಿದ್ದ ಅನುರಾಗ್ ತನ್ಮಯಳಾಗಿ ನಿಂತಿದ್ದ ಅವಳ ಮುಖ ನೋಡುತ್ತಾ ಯೋಚನೆಗೆ ಬಿದ್ದಿದ್ದ. ನಾನು ನೋಡಿದ್ದ ತುಂಟ ಬಲೀಶ ನಂದಿನಿಗೋ ನಾನು ಖುಷಿಯಾಗಿರಲಿ ಎಂದು ನನ್ನಿಂದ ದೂರಾಗಿ ಕಠಿಣ ಪರಿಸ್ಥಿತಿಯಲ್ಲಿ ಧೃತಿಗೆಡದೆ ಎಲ್ಲವನ್ನೂ ಅಚ್ಚುಕಟ್ಟಾಗಿ ನಿಭಾಯಿಸಿದ ಪ್ರಬುದ್ಧ ನಂದಿನಿಗೋ ನಡುವೆ ಅಜಗಜಾಂತರ ವ್ಯತ್ಯಾಸ ಕಂಡಿದ್ದವನಿಗೆ. ಅನುರಾಗ್ನತ್ತ ತಿರುಗಿದವಳು, ಅನಿ, ಎಲ್ಲ ಡೌಟ್ಸ್ ಕ್ಲಿಯರ್ ಆಯಿತು. ಆದರೆ ಒಂದನ್ನು ಬಿಟ್ಟು. ಇನ್ನೂ ಏನು ಡೌಟ್ಸ್ ನಿನಗೆ? ನಮ್ಮ ಕಂಪನಿ ನೇಮ್ ಇಂಡಿಯನ್ ಕ್ರಿಯೇಷನ್ಸ್ ಅಲ್ವಾ? ಈ ಇಂಡಿಯನ್ ಅಂದರೆ ಏನು? ಅದು ನನ್ನ ಲವರ್ ನೇಮ್. ಅದಕ್ಕೆ ಅದನ್ನೇ ಇಟ್ಟಿದ್ದೀನಿ. ನಂದಿನಿ ಅನುರಾಗ್ ಭುಜಕ್ಕೆ ದಬದಬನೆ ಗುದ್ದುತ್ತಾ, ಡಬ್ಬ ನನ್ನ ಮಗನೇ, ನಿನ್ನನ್ನು ನಾನು ಲವ್ ಮಾಡಿದ್ದೇ ಹೆಚ್ಚು. ಇನ್ಯಾವಳೆ ಅವಳು ನಿನ್ನ ಲವರಾ ಎಂದು ಮೂತಿ ತಿರುವಿ ನಿಂತಿದ್ದಳು. ನಂದಿನಿ ಹುರಿನೋಟವೊಂದನ್ನು ಬೀರಿದ್ದಳು. ಅವಳ ಕೆಂಪಾದ ಮೂಗಿನ ತುದಿ ಅವನಿಗೆ ಅತ್ಯಂತ ಆಪ್ಯಾಯಮಾನ. ಅನುರಾಗ್ಗೆ ಅವಳ ಅವಸ್ಥೆ ಕಂಡು ಜೋರು ನಗು. ಅಲ್ಲ, ಲವರ್ ಅಂದಿದ್ದಕ್ಕೆ ಹೀಗೆ ಹಾಡ್ತಾ ಇರೋಳು. ನಾನು ಅಮೃತನ ಮದುವೆ ಆಗ್ಬಿಟ್ಟಿದ್ರೆ ಹೇಗಿರ್ತಾ ಇದ್ಲೋ ಏನೋ. ಕೃಷ್ಣ, ನಿನ್ನ ಭಕ್ತರ ಕೈ ನೀನು ಯಾವತ್ತೂ ಬಿಡಲ್ಲ ಅಂತ ಸಾಬೀತು ಮಾಡಿಬಿಟ್ಟೆ. ಇಲ್ಲ ಅಂದರೆ ಈ ಹುಡುಗಿ ಇಲ್ಲದೆ ನಾನು ಏನಾಗ್ತಾ ಇದ್ನೋ. ನಂದು ಎಂದು ಅವಳನ್ನು ತನ್ನತ್ತ ತಿರುಗಿಸಿಕೊಳ್ಳುತ್ತಾ, ನನ್ನ ಲವರ್ ಅಂದಿದ್ದು ನಿನಗೆ ಕಣೆ. ನನ್ನ ಜೀವನ, ನನ್ನ ಕಂಪನಿ ಎರಡೂ ಯಾವಾಗಲೂ ನಿನ್ನ ಹೆಸರಿಗೆ ಮಾಡಿಬಿಟ್ಟಿದ್ದೀನಿ. ನೀನೇ ನನ್ನ ಓನ್ಲಿ ಲವ್. ನಂದಿನಿ ಪ್ರಶ್ನಾರ್ಥಕವಾಗಿ ಅವನನ್ನು ನೋಡುತ್ತಿದ್ದಳು. ಮುಗಳ್ನಕ್ಕ ಅನುರಾಗ್ ಅವಳನ್ನು ತಂದು ಕನ್ನಡಿಯ ಮುಂದೆ ನಿಲ್ಲಿಸಿದ್ದ. ಏನು ಎಂಬಂತೆ ಕೇಳಿದಾಗ ಕನ್ನಡಿಯನ್ನು ನೋಡುವಂತೆ ಸನ್ನೆ ಮಾಡಿದ್ದ. ಕ್ಷಣಕಾಲ ಕನ್ನಡಿಯನ್ನು ದಿಟ್ಟಿಸಿದವಳಿಗೆ ಪಟ್ಟನೆ ಅವನ ಮಾತಿನ ಅರ್ಥವಾಗಿತ್ತು. ನಂದಿನಿ ಹೆಸರಿನ ಅಕ್ಷರಗಳೇ ಅದರಲ್ಲಿ ಇತ್ತು. ಅವನ ಪ್ರೀತಿಯ ಪರಿಗೆ ಅವಳ ಕಣ್ಣು ತುಂಬಿ ಬಂದಿತ್ತು. ಅವಳ ಕಣ್ಣೊರೆಸಿದವನು ಅವಳನ್ನು ಬಿಗಿಯಾಗಿ ತಪ್ಪಿಕೊಂಡು ನೆತ್ತಿಗೆ ಚುಂಬಿಸಿದ್ದ. ಮೊದಲ ನೋಟದಲ್ಲೇ ಹೃದಯದಲ್ಲುಳಿದೆ. ನಿನ್ನ ಸುಂದರ ಮನಕ್ಕೆ ನಾ ಸೋತು ಹೋದೆ. ನಿನ್ನಂತಹ ಸಂಗಾತಿಗಾಗಿ ಬೇಡುತ್ತಿದ್ದೆ. ವಿಧಿ ನಿನ್ನನ್ನೇ ನನ್ನ ಬಾಳಿಗೆ ತಂದಿದೆ. ನಿನ್ನ ಮುಗ್ಧ ಮನಸ್ಸಿಗೆ ತುಂಟಾಟಗಳಿಗೆ ಕಳೆದೇ ಹೋದೆ. ಪ್ರೀತಿಯ ಸವಿಯ ಉಣಿಸಿ ಕ್ಷಣಕ ಕಾರಣ ನೀಡಿ ನನ್ನ ಒಬ್ಬಂಟಿಯನ್ನಾಗಿಸಿ ನೀ ಹೊರಟು ಹೋದೆ. ನೀನಿಲ್ಲದೆ ನಾ ಏಕಾಂಗಿಯಾಗಿ ಅಲದೆ. ನಿನ್ನ ಮೇಲಿನ ಜಿದ್ದಿಗೆ ಇನ್ನೂ ಎತ್ತರಕ್ಕೆ ಬೆಳೆದೆ. ತಡವಾಗಿಯಾದರೂ ನಿನ್ನೆಲ್ಲವ ಪರಿ ನನಗೆ ಅರಿವಾಗಿದೆ. 3 ಗಂಟಲ್ಲಿ ನಿನ್ನೊಂದಿಗೆ ಈಗ ಅನುಬಂಧವೊಂದನ್ನು ಬೆಸೆದಿರುವೆ. ಸಾರ್ಥಕ ಬದುಕಿನ್ನು ನನದಾಗಿದೆ. ಎಷ್ಟೇ ಅಂತರವಿದ್ದರೂ ಭೂಮಿ ಬಾನು ಜಗವಗಿದ್ದು ಮಿಲನ ಕಂಡಿದೆ. ಅಪ್ಪ ಅಮ್ಮನೇ ಪ್ರಪಂಚವಾಗಿದ್ದ ತುಂಟಾಟ, ಅವಾಂತರಗಳೇ ಸಂಗಾತಿಗಳಾಗಿದ್ದ ಬಾಳಲ್ಲಿ ಬಂದೆ ಗೆಳೆಯನಾಗಿ ನೀನು. ನಿನ್ನ ಕಾಳಜಿ ಅಕ್ಕರೆಗೆ ಕರಗಿ ಪ್ರೀತಿಸಿದೆ ಮರುಳಂತೆ ನಾನು.
ನನ್ನೊಂದು ನಿರ್ಧಾರ ದೂರಾಗಿಸಿತು ನಮ್ಮಿಬ್ಬರ ಪ್ರೇಮವ. ಹೊಡೆಯಿತು ನಮ್ಮ ಕನಸನ್ನು, ದೂರಾಗಿ ಪರಸ್ಪರ ನೋವುಂಡೆವು. ಎದುರಾದಾಗ ಬಿಗುಮಾನದಲ್ಲೇ ಕಳೆದೆವು. ಪ್ರೇಮ ಸಫಲವಾಯಿತು, ಒಂದಾಯಿತಿಬ್ಬರ ಮನಸ್ಸು. ಜನ್ಮ ಜನ್ಮಾನುಬಂಧ ಒಂದು ಬೆಸೆದುಕೊಂಡಿತು. ಆಗಸ ಧರೆಯಷ್ಟು ಅಂತರವಿದ್ದರೂ ನಮ್ಮ ನಡುವೆ ಸವಿಸಿ ಮುಳ್ಳಿನ ಹಾದಿ ಸರಿಸುತ್ತಾ ಅಂತರದ ಕಾರ್ಮೋಡವ ಮಿಲನ ಕಾಣಲಿ ಭೂಮಿ ಬಾನು. ಅನೇಕ ಕಷ್ಟಗಳನ್ನು ಅನುಭವಿಸಿ ಅಂತಸ್ತಿನ ಅಂತರದಿಂದ ದೂರಾದ ಪ್ರೇಮಿಗಳು ಕೊನೆಗೂ ಮದುವೆ ಎಂಬ ಬಂಧನದಿಂದ ಜನ್ಮ ಜನ್ಮಕ್ಕೂ ಜೊತೆಯಾಗಿದ್ದರು. ಅವರ ಪ್ರೇಮ ಗೆದ್ದಿತ್ತು, ಮಿಲನ ಕಂಡಿತ್ತು ಭೂಮಿ ಬಾನು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.